ಸಾಹೇಬ್ರಾಡ್ರು ಅಂತ ವಾಪಸ್ ಪಡಿಬೇಕು, ಜೊತೆಗೆ ತಪ್ಪಾತು ಅಂತ ಕ್ಷಮಾ ಕೇಳಬೇಕು ಅಂತ ಶಿವಾನಂದ ಸ್ವಾಮಿಗಳು ಒತ್ತಾಯ ಮಾಡ್ಯಾರ. ಬೀದರ್ನ್ಯಾಗ ಆ ಸ್ವಾಮಿಗಳು ಮಾತಾಡುತ್ತಾ ಮಾತು ವಾಪಸ್ ತಗೊಂಡ್ರ ಮುಂದಿನ ಸಲ ಗೆಲ್ತಿ, ಇಲ್ಲ ಅಂದ್ರೆ ಬಿದ್ದು ಹೊಕ್ಕಿ ಅಂತ ಹುಲಸೂರಿನ ಗುರು ಬಸವೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಶಾಪ ಹಾಕ್ಯಾರ. ಇದೇ ಹೊತ್ತಿನಾಗ ಮುಂದಿನ ಸಲ ನೀನು ಸೋಲಿಲ್ಲ ಅಂದ್ರೆ ನಾನು ಈ ಮಠದ ಪೀಠ ತ್ಯಾಗ ಮಾಡ್ತೀನಿ ಅಂತ ವಾಗ್ದಾಳಿ ನಡೆಸ್ಯಾರ. ಆ ಯತ್ನಾಳದಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ, ನೀನು ತೀವ್ರವಾಗಿ ಏನು ಕೇಳಿದಾಗ ನೀನು ಮಾತುಗಳು ಖಂಡಿಸ್ತಿದ್ದೇವೆ, ಅದನ್ನು ವಾಪಸ್ ತಗೋಬೇಕು. ದಯಮಾಡಿ ವಾಪಸ್ ತಕೊಂಡ್ರೆ ಮುಂದೆ ನೀ ಆರಿಸಿ ಬರ್ತಿಲ್ಲ, ಹತ್ರ ಬಿದ್ದು ಹೋಗ್ತಿಲ್ಲ ನೋಡ್ಬೇಕಾದ್ರೆ ನಾನು ಈ ಮಾತನ್ನ ಚಾಲೆಂಜ್ ಕೊಟ್ಟು ಹೇಳ್ತಿದ್ದೇನೆ. ಅಕಸ್ಮಾತ್ ನೀವು ಮುಂದಿನ ಸಲ ಬೀಳಲಿಲ್ಲ ಅಂದ್ರೆ ಈ ಮಠದೇ ನಾನು ತ್ಯಾಗ ಮಾಡ್ತಾನೆ ಇವತ್ತು. ಯಾಕಂದ್ರೆ ಜನ ಏನ್ ಮಾಡ್ತಾರಂದ್ರೆ ನೀನು ಬಹಿಷ್ಕಾರ ಮಾಡ್ತಿದ್ದಾರೆ, ಅದಕ್ಕಾಗಿ ದಯಮಾಡಿ ಆ ರೀತಿ ಆಡಬಾರ್ದು. ಅದಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರ ಲಿಂಗಾಯತರ ಕ್ಷಮೆ ಕೇಳಬೇಕು ಅಂತ ಡಾಕ್ಟರ್ ಶಿವಾನಂದ ಸ್ವಾಮಿಗಳು ಹೇಳ್ಯಾರ. ಇಲ್ಲ ಅಂದ್ರೆ ಕರ್ನಾಟಕದ ಲಿಂಗಾಯತರು ಇಲ್ಲಿಂದ ಓಡಿಸುವ ಕಾರ್ಯಕ್ರಮ ಮಾಡ್ತೀವಿ ನಿಮ್ಮನ್ನ. ಬಸವಣ್ಣ ಅಂದ್ರೆ ಹಗರ್ ಅನ್ಕೋಬೇಡ್ರಿ. ಬಸವಣ್ಣನ ಬಗ್ಗೆ ಮಾತಾಡೋ ಹೊತ್ನ್ಯಾಗ ನಾಲ್ಗಿ ಮೇಲೆ ನಿಗಾ ಇರಲಿ, ನಾಲ್ಗಿ ಬಿಗಿ ಹಿಡಿದು ಮಾತಾಡ್ರಿ. ನೀನು ಬಸನಗೌಡ ಅಲ್ಲ, ಬೆಂಕಿ ಹಚ್ಚೋ ಬಸವರಾಜ ಅಂತ ಬೆಂಕಿ ಉಗುಳ್ಯಾರ. ಇವತ್ತು ಅವನಿಗೆ ಏನಾದರೂ ನಾಚಿಕೆ ಮರ್ಯಾದೆ ಇದ್ರೆ ಅಂತ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳಬೇಕು. ಇಲ್ಲಿದ್ರೆ ಕರ್ನಾಟಕದ ಲಿಂಗಾಯತರು ಏನ್ ಮಾಡ್ತಾರೆ ಅಂದ್ರೆ ಅವನನ್ನು ಇಲ್ಲಿಂದ ಓಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೊಳ್ತಿದ್ದೆ ಇವತ್ತು. ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಬಸವಣ್ಣ ಅಂದ್ರೆ ಹಗುರವಾಗಿ ಮಾತಾಡಬಾರ್ದು. ಯಾರು ಬಸವಣ್ಣ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ, ಸ್ವಲ್ಪ ನಾಲ್ಗೆಯನ್ನು ಎಣ್ಕಿದ ಬಿಗಿಯಾಗಿ ಹಿಡಿದು ಮಾತಾಡಬೇಕು. ಇವತ್ತು ಏನೋ ಅವತ್ತು MLA ಇದ್ದಿರಬಹುದು. ಮೂಲ ಅನುಭವ ಮಂಟಪ ಪತ್ತೆಗೆ ಸಮಿತಿ ರಚನೆ ಆಗಲಿ ಅಂತ ಚನ್ನಬಸವಾನಂದ ಸ್ವಾಮಿಗಳು ಹೇಳ್ಯಾರ. ರಾಜ್ಯದೊಳಗ ವಕ್ಫ್ ವಿವಾದ ಸದ್ದು ಮಾಡೋ ಹೊತ್ನ್ಯಾಗ ಬಸವ ಕಲ್ಯಾಣದ ಮೂಲ ಅನುಭವ ಮಂಟಪ ವಿಚಾರ ಚರ್ಚೆ ಭಾರಿ ಜೋರಾಗೈತಿ. ಹಿಂಗಾಗಿ ಇದ್ರ ಬಗ್ಗೆ ಮಾತಾಡಿರುವಂಥ ಚನ್ನಬಸವಾನಂದ ಸ್ವಾಮೀಜಿ ಮೂಲ ಅನುಭವ ಮಂಟಪ ಸಂಶೋಧನೆ ಮಾಡಲಿ ಅಂತ ಪ್ರಧಾನಿ ಮೋದಿ ಅವರಿಗೆ ಮನವಿ ಮಾಡಾಕ ಸ್ವಾಮೀಜಿಗಳ ನಿಯೋಗ ಹೊಂಟಿರೋದು ಒಳ್ಳೆ ವಿಚಾರ, ಇದಕ್ಕೆ ನನ್ನ ಬೆಂಬಲ ಐತಿ ನೋಡ್ರಿ ಅಂತ ಸ್ವಾಮಿಗಳು ಹೇಳ್ಯಾರ. ಇನ್ನು ಈ ಮೂಲ ಅನುಭವ ಮಂಟಪ ಎಲ್ಲೈ ಇತ್ತು, ಎಲ್ಲಿ ಐತಿ ಅನ್ನೋದು ಯಾರಿಗೂ ಕರೆಕ್ಟಾಗಿ ಗೊತ್ತಿಲ್ಲ. ಮೂಲ ಅನುಭವ ಮಂಟಪ ಪೀರ್ ಪಾಷಾ ಬಂಗ್ಲಾದಾಗ ಐತಿ ಅನ್ನೋದು ಕೆಲವರ ಅಭಿಪ್ರಾಯ. ಎಲ್ಲೇ ಇದ್ರೂ ಅದು ಅನುಭವ ಮಂಟಪ ಬಸವ ಕಲ್ಯಾಣದಾಗ ಇರಬೇಕಲ್ಲ ಅಂತ ಸವಗಂಗೋತ್ರಿ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷ ಚನ್ನಬಸವಾನಂದ ಸ್ವಾಮೀಜಿ ಅವರು ಹೇಳ್ಯಾರ. ಮೂಲ ಅನುಭವ ಸಂಶೋಧನೆ ಮಾಡೋದ್ರೊಳಗೆ ಪ್ರಧಾನಿ ಮೋದಿ ಅವ್ರಿಗೂ ಇಚ್ಛೆ ಐತಿ, ಅದು ಆಗಬೇಕು ಅಂತ ಸ್ವಾಮಿಗಳು ಹೇಳ್ಯಾರ. ನಾವು ಇದೇ ಮೂಲ ಅನುಭವ ಮಂಟಪ ಅಂತ ಹೇಳಕ್ಕೆ ನಮಗೂ ಅಧಿಕಾರ ಇಲ್ಲ, ಇದೇ ಮೂಲ ಅನುಭವ ಮಂಟಪ ಅಂತ ಹೇಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಮ್ಮ ಒಂದು ಅಭಿಪ್ರಾಯ ಏನಂದ್ರೆ, ಇವರು ಅನುಭವ ಮಂಟಪದ ವಿಷಯನೇ ತಗೊಂಡು ರಾಜಕಾರಣ ಮಾಡಬಾರ್ದು ಏನ್ರಿ. ಇದು BJP-ದರ ಅನುಭವ ಮಂಟಪ, ಕಾಂಗ್ರೆಸ್ದರ ಅನುಭವ ಮಂಟಪ ಅಂತ ಮುಂದೆ ಎರಡು ಮಾಡಿದ್ರೆ ಅದಕ್ಕೆ ನಾವು ಹೇಳ್ತೇವೆ ಮೂಲ ಅನುಭವ ಮಂಟಪ ಸಿಕ್ಕಿಲ್ಲ. ವಿಶ್ವ ಪ್ರಸಿದ್ಧ ಹಂಪಿಗೆ ಭಾರತದಲ್ಲಿರೋ ಟರ್ಕಿಯ ರಾಯಭಾರಿ HA ಫಿರಾಟ್ ಸುನೇಲ್ ಮತ್ತು ಹೈದರಾಬಾದ್ನ ಕೌನ್ಸಿಲ್ ಜನರಲ್ ಓರ್ಹನ್ ಎಲ್ಮನ್ ಓಕನ್ ಭೇಟಿ ಕೊಟ್ಟಾರ. ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ಸ್ಮಾರಕ ನೋಡ್ಯಾರ. ವಿಜಯ ವಿಠಲ ದೇವಸ್ಥಾನದಾಗಿರೋ ಸಂಗೀತ ಮಂಟಪದ ಕಂಬಗಳಿಗೆ ಇತ್ತಿತ್ತಲ QR ಕೋಡ್ ಹಾಕ್ಯಾರ್ರಿ. ಅದನ್ನು ಮೊಬೈಲ್ನಾಗ ಸ್ಕ್ಯಾನ್ ಮಾಡಿ ಇವು ಮೊದಲು ಹೆಂಗೆ ನಾದ ಮಾಡ್ತಿದ್ದು ಅನ್ನೋದನ್ನು ಕೇಳಿ ಖುಷಿ ಪಟ್ಟ್ಯಾರ. ಶಿಲೆಗಳ ಸಪ್ತಸ್ವರ ಸಂಗೀತ ಆಲಿಸಿ ಖುಷಿಪಟ್ಟರು. ವಿಠ್ಠಲ ಬಜಾರ, ಕಲ್ಲಿನ ರಥ, ಸಂಗೀತ ಮಂಟಪಗಳ ಬಗ್ಗೆ ಮಾಹಿತಿನೂ ತಗೊಂಡ್ರು. ಬಾಗಲಕೋಟೆ ಜಿಲ್ಲಾ ಇಳಕಲ್ ತಾಲೂಕಿನ ಕರಡಿ ಗ್ರಾಮದೊಳಗೆ ಸಂಭ್ರಮದ ಕಾರ್ತಿಕ ಮಹೋತ್ಸವ ಭಾರಿ ಜೋರು ನಡೆಯಿತು. ಬಸವೇಶ್ವರ ಕಾರ್ತಿಕ ಮಹೋತ್ಸವದ ಸಂಭ್ರಮ ಸಡಗರದಿಂದ ಆತು. ಕಾರ್ತಿಕ ಮಹೋತ್ಸವದೊಳಗೆ ಕುರುವಂತರ ಕುಣಿತ, ಗೊಂಬಿ ಕುಣಿತ, ದೇವಸ್ಥಾನ ತಮ್ಮೆಲ್ಲ ದೀಪಗಳ ಅಲಂಕಾರ ಗಮನ ಸೆಳೀತು. ಬಸವಣ್ಣನ ಜಾತ್ರೆ ಅದ್ದೂರಿಯಾಗಿ ನಡೀತು. ಬಸವಣ್ಣನ ದರ್ಶನ ಮಾಡ್ಕೊರಿ ನೀವು. ಚಿಕ್ಕೋಡಿಯ ಮುಗಳಕೋಡದ ಗುರುವಂದನ ಮಹೋತ್ಸವ ಕಾರ್ಯಕ್ರಮ ವಿಶ್ವ ದಾಖಲೆ ಮಾಡ್ದಂಗಾಗೈತಿ. 30,000ಕ್ಕೂ ಹೆಚ್ಚು ರೈತರಿಗೆ ಸತ್ಕಾರ ಸನ್ಮಾನ ಕಾರ್ಯಕ್ರಮ ಮಾಡಿದರು. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮುಗಳಕೋಡ ಪಟ್ಟಣದಾಗ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ 40ನೇ ಗುರುವಂದನ ಮಹೋತ್ಸವ ಅಗದಿ ಜೋರು ನಡೀತು. ಈ ಹೊತ್ನ್ಯಾಗ ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್, ಜೈ ಶಿಕ್ಷಣ ಅಂತ ಘೋಷಣೆ ಕೂಗಿದ್ರು. ಶ್ರೀಮಠದಿಂದ ರೈತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಹೂವು ಸುರಿಸಿದ್ರು.